ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೇನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ. ಪ್ರಕೃತಿ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ನಾನು ಈ ದಿನ ಹಣ, ದುಡಿಮೆ ಬಗ್ಗೆ ನನ್ನ ಅನುಭವ ಹಾಗೂ ನನ್ನ ಹಿರಿಯರು ತಿಳಿದವರು ಹೇಳಿರುವ ಕೆಲವು ಮಾತುಗಳನ್ನು ಮೆಲುಕು ಹಾಕ್ತಾ ಹೋಗ್ತೇನೆ. ಈಗಿನ ಕಾಲದಲ್ಲಿ ಜನ ಬೆಲೆ ಕೊಡೋದು ಒಳ್ಳೆತನ ನೋಡಿ ಅಲ್ಲ, ಹಣ ನೋಡಿನೇ. ನಮಗೆ ಆರೋಗ್ಯ ಕೆಟ್ಟಾಗ ನಾವು ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಮಾನಸಿಕವಾಗಿ ಧೃತಿ ಕೆಡೋದು ಸಹಜವೇ, ದುರ್ಬಲ ಮನಸ್ಥಿತಿ ಆಗೋದು ಸಹಜವೇ. ಆಗ ಅತೀಂದ್ರಿಯ ಶಕ್ತಿಗಳನ್ನು ನಂಬುದು ಖಂಡಿತ ಬೇಡ, ಅದೆಲ್ಲ ಸುಳ್ಳು ಮಾಟ ಮಂತ್ರ. ಇದೇ ತರಹ ಕೆಲವು ಪಿರಾಮಿಡ್ ಶಕ್ತಿ, ಕುಂಡಲಿನಿ ಶಕ್ತಿ, ರೇಖಿ ಶಕ್ತಿಗಳು ಖಂಡಿತ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡಲ್ಲ. ಇಂತಹ ವಿಷಯಗಳಿಗೆ ಖರ್ಚು ಮಾಡೋದು ಬೇಡ, ಇದರಿಂದ ಖಂಡಿತ ಕಾಯಿಲೆ ವಾಸಿ ಆಗಲ್ಲ. ಅತೀಂದ್ರಿಯ ಶಕ್ತಿ ಯಾವುದೂ ಇಲ್ಲ. ಇಂತಹ ತಪ್ಪು ಯಾರೂ ಮಾಡೋದು ಬೇಡಿ. ಇವೆಲ್ಲವೂ ಭಾವನೆಗಳ ಜೊತೆ ಆಟ ಅಷ್ಟೇ. ಹಾಗೆಯೇ ದೆವ್ವ, ಪಿಶಾಚಿ, ಉಚ್ಚಾಟನೆ ಅಂತ ಹಣ ಕೀಳುವವರು ಮನುಷ್ಯರು ತುಂಬಾನೇ ಇದ್ದಾರೆ. ಮೌಢ್ಯವನ್ನು ನಮ್ಮಲ್ಲಿ ತುಂಬುತ್ತಾರೆ, ನಮ್ಮ ನಂಬಿಕೆ ಜೊತೆ ಆಟ ಆಡ್ತಾರೆ. ವಾಸ್ತು ಸರಿ ಇಲ್ಲ ಅಂತ ಹಣ ಖಾಲಿ ಮಾಡ್ಕೊಳ್ಬೇಡಿ. ವಾಸ್ತು ಬಗ್ಗೆನೂ ಜಾಸ್ತಿ ಚಿಂತೆ ಮಾಡಬೇಡಿ. ವಾಸ್ತು ಅಂದರೆ ಮನೆಯೊಳಗೆ ಗಾಳಿ ಬೆಳಕು ಚೆನ್ನಾಗಿರ್ಲಿ ಅಷ್ಟೇ. ಆದರೆ ಚಿಕ್ಕ ಮನೆಗಳು ಪಕ್ಕ ಇದ್ದು ಅಲ್ಲಿ ಸ್ವಲ್ಪ ಬೆಳಕು ಕಡಿಮೆನೇ ಇರ್ತದೆ. ಹಾಗಂತ ವಾಸ್ತು ಅಂದ್ಕೊಂಡು ಮನೆ ಒಡೆದು ಹಾಕಿ ಸುಮ್ಮನೆ ಹಣ ಖರ್ಚು ಮಾಡಿ ಹಣ ಖಾಲಿ ಮಾಡಿಕೊಳ್ಬೇಡಿ. ಇವುಗಳಿಂದ ಯಾವುದರಿಂದಲೂ ಕಾಯಿಲೆಗಳು ವಾಸಿ ಆಗಲ್ಲ. ಕೇವಲ ಕಾಯಿಲೆಗೆ ಸಂಬಂಧಪಟ್ಟ ಮೆಡಿಸಿನ್ಗಳಿಂದ ಮಾತ್ರ ಕಾಯಿಲೆಗಳನ್ನು ಹತೋಟಿಗೆ ತರುವುದಕ್ಕೆ ಸಾಧ್ಯ. ಹಾಗೆಯೇ ದುಡಿಯೋಣ, ಹಾಗೆಯೇ ನಮ್ಮ ಶಕ್ತಿ ಸಾಮರ್ಥ್ಯ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಖರ್ಚು ಮಾಡೋಣ. ಸಾಲ ಮಾಡಿ ತುಪ್ಪ ತಿನ್ನುವ ಜಾಯಮಾನ ನಮ್ಮದಾಗಬಾರ್ದು. ನಮ್ಮ ಆದಾಯಕ್ಕೆ ತಕ್ಕ ಹಾಗೆ ಖರ್ಚು ಮಾಡಬೇಕು. ಆದಾಯ ಕಡಿಮೆ, ಖರ್ಚು ಅತಿಯಾದರೆ ಜೀವನದಲ್ಲಿ ನಾವೇ ಸಂಕಷ್ಟ ಪಡಬೇಕಾಗುತ್ತದೆ. ದುಃಖ ಮತ್ತು ಗೊಂದಲ ನಮ್ಮನ್ನು ಅವಲಂಬಿಸಿರುವವರೆಗೂ ಸಮಸ್ಯೆಗಳು ಉಂಟಾಗ್ತದೆ. ಬುದ್ಧ ಹೇಳಿರೋ ಮಾತು ಅಕ್ಷರಶಃ ಸತ್ಯ. ಆಸೆಯೇ ದುಃಖಕ್ಕೆ ಮೂಲ. ಅತಿಯಾದ ಆಸೆಯ ನಾಶವೇ ಸಂತೋಷದ ಮೂಲವಾಗಿದೆ. ಆದ್ರಿಂದ ಇರುವುದರಲ್ಲಿ ತೃಪ್ತಿಕರವಾದ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕು. ಮಿತಿಯನ್ನು ಅರಿತು ಬಾಳೋಣ. ಆಸೆ ಇರಬೇಕು, ಆಸೆಗೆ ಮಿತಿ ಇರಬೇಕು. ಮನುಷ್ಯನಿಗೆ ಜೀವನದಲ್ಲಿ ಆತ್ಮತೃಪ್ತಿ ಇರಬೇಕು. ಅತೃಪ್ತಿ ಮನುಷ್ಯನ ಸಂತೋಷ, ನೆಮ್ಮದಿಗಳನ್ನು ಹಾಳು ಮಾಡುತ್ತದೆ. ತೃಪ್ತಿ ಇಲ್ಲದವರಿಗೆ ಎಷ್ಟು ಇದ್ದರೂ ಸಾಲದು. ಅವರ ಜೀವ ಅಸಂತೃಪ್ತಿಯಲ್ಲೇ ಕೊನೆಗೊಳ್ಳುತ್ತದೆ. ತೃಪ್ತಿಯಿಂದ ಇದ್ದಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡೋದು ಸಾಧ್ಯ. ನನ್ನ ಸೀಮಿತ ತೋಳಲ್ಲಿ ಆದಾಯಕ್ಕೆ ಸರಿ ಹೊಂದುವಂತೆ ಬಾಳ್ಬೇಕು. ಇಲ್ಲವಾದರೆ ಸಾಲದ ಕೂಪಕ್ಕೆ ಸಿಕ್ಕಿ ತೊಳಲಾಟಕ್ಕೆ ಗುರಿಯಾಗಬೇಕಾಗ್ತದೆ. ಹಿರಿಯರು ಹೇಳಿದ ಹಾಗೆ ದುಡಿಮೆ ದುಡ್ಡಿನ ತಾಯಿ, ಕೈ ಕೆಸರಾದರೆ ಬಾಯಿ ಮೊಸರು. ಇದು ಸತ್ಯವಾದ ಮಾತು. ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ಗಂಟೆ ಲೇಸು. ನಮ್ಮ ಹಿರಿಯರು ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಕನ್ನಡಿಯಲ್ಲಿ ಕಾಣುವ ವಸ್ತು ಎಷ್ಟೇ ಚೆನ್ನಾಗಿದ್ರೂ ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಏನಿದ್ದರೂ ನಮ್ಮ ಬಳಿ ಇರುವ ವಸ್ತುವನ್ನೇ ನೋಡಿ ಖುಷಿ ಪಡಬೇಕು. ಬದಲಾಗಿ ಅದಕ್ಕಿಂತ ಚಂದದ ವಸ್ತು ಕಾಣಿಸ್ತೆಂದು ಕೈ ಚಾಚಿದ್ರೆ ಇದ್ದದನ್ನು ಖಂಡಿತವಾಗಿ ಕಳೆದುಕೊಳ್ಬೇಕಾಗ್ತದೆ. ಬದಲಾಗಿ ನಿರಾಶೆ ಆಗ್ತದೆ. ಆದ್ರಿಂದ ಇದುದರಲ್ಲಿ ತೃಪ್ತಿ ಪಡೋಣ. ನಮ್ಮ ಆಲೋಚನೆಗಳು, ಭಾವನೆಗಳು ತಿಪ್ಪೆ ಕಸಾಗೋದು ಬೇಡ. ಮಾನಸಿಕವಾಗಿ ವಿಕಲರಾಗೋದು ಬೇಡ. ಪ್ರಜ್ಞಾವಂತರಾಗಿ ಬಾಳೋಣ. ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಸಹಜವೇ. ಇದು ಪ್ರಕೃತಿಯ ಸಹಜ ನಿಯಮ. ಹಾಗಾಗಿ ನಾವು ಹಣ ಇದ್ದಾಗ ಹಿಗ್ಗುವುದು, ಹಣ ಇಲ್ಲದೆ ಇದ್ದಾಗ ಕುಗ್ಗುವುದು ಬೇಡ. ಪ್ರಾಕ್ಟಿಕಲ್ ಆಗಿ ಬದುಕೋಣ, ಪ್ರಜ್ಞಾವಂತರಾಗಿ ಬಾಳೋಣ, ಪ್ರಕೃತಿ ಜೊತೆ ಬದುಕೋಣ, ಪ್ರಕೃತಿಯನ್ನು ಪ್ರೀತಿಸೋಣ. ಎಲ್ಲರೂ ಸಂತೋಷವಾಗಿರೋಣ.